ಸುಂದರವಾದ ಪ್ರಪಂಚ, ಸೂರ್ಯನ ತಾಪ, ಚಂದ್ರನ ತಂಪು, ಪ್ರಕೃತಿಯ ಮಡಿಲಲ್ಲಿ ಹುಟ್ಟಿ ಪ್ರಕೃತಿಯ ಮಡಿಲಲ್ಲಿ ಬೆಳೆಯಬೇಕು ಎಂಬುದು ಪ್ರತಿಯೊಬ್ಬರ ಕನಸು. ಪ್ರಕೃತಿಯ ಮಡಿಲಲ್ಲಿ, ಹಸಿರಿನ ಮಧ್ಯದಲ್ಲಿ, ಹೂವು ಹಣ್ಣುಗಳ ಮಧ್ಯದಲ್ಲಿ ನಮ್ಮ ಮನೆ. ಅಂದದ ಮನೆಯ, ಚಂದದ ಮನೆಯ ನಂದನ ಮಾಡಿ ಓಲಕುಮಿ ಎಂಬಂತೆ ನಮ್ಮ ಮನೆಯ ಸೌಂದರ್ಯವಾಗಿದೆ. ಈ ಮನೆಯಲ್ಲಿ ಎಲ್ಲವೂ ಇದೆ. ಮನೆಯ ಸುತ್ತ ಹಸಿರು, ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ತರಕಾರಿ, ಸೊಪ್ಪು ಎಲ್ಲವೂ ಇದೆ. ಒಂದು ಎಕರೆ ವಿಸ್ತೀರ್ಣದಲ್ಲಿ ಇರುವ ಈ ಮನೆಗೆ ಗಾಳಿ ಬೆಳಕಿನಿಂದ ಕೂಡಿದೆ. ಮನೆಯ ಮುಂದೆ ಮಕ್ಕಳಿಗೆ ಆಟದ ಜಾಗವೂ ಕೂಡ ಇದೆ. ಮನೆ ಸುತ್ತ ವಿಸ್ತೀರ್ಣವಾದ ಜಾಗವಿದೆ. ಮನೆಯ ಮುಂದೆ ಲಾನ್ ಇದ್ದು ಸುತ್ತಮುತ್ತ ನಾನಾ ತರಹದ ಗಿಡ ಮರಗಳು ಕೂಡ ಇವೆ. ಅಷ್ಟೇ ಅಲ್ಲದೆ ಹಣ್ಣುಗಳ ರಾಜ ಮಾವು. ಈ ಮಾವಿನ ಮರದಲ್ಲಿ ಪ್ರತಿ ವರ್ಷ ನೂರಾರು ರುಚಿ ರುಚಿಯಾದ ಹಣ್ಣುಗಳು ಬಿಡುತ್ತವೆ. ಇನ್ನು ಇದು ಸೀಬೆ ಮರ. ಇಲ್ಲಿ 3 ಜಾತಿಯ ಸೀಬೆಕಾಯಿ ಮರಗಳು ಇವೆ. ಇದರಲ್ಲಿ ಪ್ರತಿ ವರ್ಷ ರುಚಿ ರುಚಿಯಾದ ಹಣ್ಣುಗಳು ಬಿಡುತ್ತವೆ. 30ಕ್ಕೂ ಹೆಚ್ಚು ತೆಂಗಿನ ಮರಗಳು ಇಲ್ಲಿವೆ. ಇದರ ಜೊತೆಗೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಸಪೋಟ ಹಣ್ಣು, ಪನ್ನೀರು ಹಣ್ಣು, ನೇರಳೆ ಹಣ್ಣು, ದಾಳಿಂಬೆ ಹಣ್ಣು, ಸೀತಾಫಲ, ಬಟರ್ ಫ್ರೂಟ್, ಲೀಚಿ ಹಣ್ಣು, ಪರಂಗಿ ಹಣ್ಣು, ಬಾಳೆಹಣ್ಣು, ಸ್ಟ್ರಾಬೆರಿ ಹಣ್ಣು, ಹಲಸಿನ ಮರ, ಗಸಗಸೆ ಮರ, ಅಡಿಕೆ ಮರ, ಅಂಜೂರದ ಹಣ್ಣುಗಳ ಮರ ಗಿಡಗಳು ಇವೆ. ಇದು ಡ್ರ್ಯಾಗನ್ ಫ್ರೂಟ್. ಈ ಹಣ್ಣು ಮೊದಲು ತಾವರೆ ಹೂವಿನಂತೆ ಬಿಡುತ್ತದೆ. ನಂತರ ಬ್ರಹ್ಮ ಕಮಲದಂತೆ ಹೂವು ಬಿಟ್ಟು ತದನಂತರ ಹಣ್ಣು ಬಿಡುತ್ತದೆ. ಇದರ ಜೊತೆಗೆ ಎಲೆಕಾಯಿ, ನಿಂಬೆಹಣ್ಣು, ಕರಿಬೇವು, ಪುದೀನ, ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಅರಿಶಿನ ಗಿಡ, ಅಬ್ಬಬ್ಬಾ ಏನೆಲ್ಲ ಗಿಡ ಮರ ಹಣ್ಣುಗಳು ಇಲ್ಲಿವೆ. ಮನೆಯ ಮುಂದೆ ಒಂದು ಚಿಕ್ಕದಾದ ಕೈತೋಟ ಇದೆ. ಇಲ್ಲಿ ಅನೇಕ ರೀತಿಯ ಮರ ಗಿಡಗಳು ಕೂಡ ಇವೆ. ಈ ಕೈತೋಟದಲ್ಲಿ ಎಲ್ಲ ತರಹದ ಸೊಪ್ಪು ತರಕಾರಿಗಳನ್ನ ಬೆಳೆಯಲಾಗುತ್ತದೆ.
ಇಲ್ಲಿ ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಬೋಸ್ಲೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಇನ್ನು ಇತರ ಸೊಪ್ಪುಗಳನ್ನು ಬೆಳೆಯಲಾಗುತ್ತದೆ. ಹಾಗೆಯೇ ಇಲ್ಲಿ ಅನೇಕ ತರಹದ ತರಕಾರಿಗಳನ್ನು ಕೂಡ ಬೆಳೆಯಲಾಗುತ್ತದೆ. ಟೊಮೊಟೊ, ಹುರುಳಿಕಾಯಿ, ಮೆಣಸಿನಕಾಯಿ, ಕುಂಬಳಕಾಯಿ, ನುಗ್ಗೆಕಾಯಿ, ಮೂಲಂಗಿ, ಕ್ಯಾರೆಟ್, ಬದನೆಕಾಯಿ, ಸೀಮೆ ಬದನೆಕಾಯಿ, ಇನ್ನು ಇದೇ ರೀತಿ ನಾನಾ ರೀತಿಯ ತರಕಾರಿಗಳನ್ನು ಬೆಳೆಯಲಾಗುತ್ತದೆ. ಹೂವುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಈ ಮನೆ ಅಂಗಳದಲ್ಲಿ ಅನೇಕ ರೀತಿಯ ಹೂವುಗಳು, ಗಿಡಗಳು ಕೂಡ ಇವೆ. ಅನೇಕ ರೀತಿಯ ಅಲಂಕಾರಿಕ ಗಿಡಗಳು ಕೂಡ ಮನೆಯ ಮುಂದೆ ಇವೆ. ಮೆಹಂದಿ ಮರ, ಮಸಾಲೆ ಗಿಡ, ಇನ್ನು ಅನೇಕ ರೀತಿಯ ಮರ ಗಿಡಗಳು ಕೂಡ ಇಲ್ಲಿವೆ. ಇನ್ನು ಇಲ್ಲಿ ನೋಡಿ, ನಾಟಿ ಕೋಳಿಗಳು 50ಕ್ಕೂ ಹೆಚ್ಚು ನಾಟಿ ಹಾಗೂ ಗಿರಿರಾಜ ಕೋಳಿಗಳು ಇಲ್ಲಿವೆ. ಪ್ರತಿದಿನ 25ಕ್ಕೂ ಹೆಚ್ಚು ಮೊಟ್ಟೆಗಳು ಇಡುತ್ತವೆ. ಬೆಂಗಳೂರು ನಗರದಲ್ಲಿ ಇಂತಹ ಮನೆ ನೋಡಲು ಸಿಗುವುದೇ ಅಪರೂಪ. ಇಂತಹ ಮನೆಯಲ್ಲಿ ವಾಸ ಮಾಡುವ ನಾವೇ ಪುಣ್ಯವಂತರು. ಮಕ್ಕಳಿಗಂತೂ ಈ ಮನೆಯಲ್ಲಿ ಎಲ್ಲವೂ ಇದೆ. ಈ ಮನೆ ಇರುವುದು ಬೆಂಗಳೂರು ನಗರದ ತಿಂಡ್ಲು ಗ್ರಾಮದಲ್ಲಿ. ದಿವಂಗತ ಬಿ ನಂಜುಂಡೇಗೌಡರು ಹಾಗೂ ರಾಧಮ್ಮನವರು ಕಟ್ಟಿಸಿದ ಮನೆ. ವರ್ಷ ಕಳೆದಂತೆ ಈ ಮನೆಯ ಸೌಂದರ್ಯ ಹೆಚ್ಚಾಗುತ್ತಿದೆ.